ಕರ್ನಾಟಕ ಕಾಂಗ್ರೆಸ್ನಲ್ಲಿ ಈಗ ಸಾಲು ಸಾಲು ಕಿತ್ತಾಟಗಳು ಶುರುವಾಗಿದೆ. ಒಂದು ಕಡೆ ಖಾತೆ ಹಂಚಿಕೆ ವಿಚಾರ, ಮತ್ತೊಂದು ಕಡೆ ಶಾಸಕರ ಅಸಮಾಧಾನದ ಹೊಗೆ. ಇದೆಲ್ಲವೂ ಈಗ ಡಿಕೆಶಿಗೆ ಟೆನ್ಷನ್ ಅನ್ನು ತಂದೊಡ್ಡಿದೆ. ನಾಡಿದ್ದೇ ಅಧಿವೇಶನ. ಈಗ ವಿಪಕ್ಷಗಳಿಗೆ ಏನು ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡಬೇಕು ಅನ್ನೋದು ಈಗ ಡಿಕೆಶಿ ಅವರಿಗೆ ತಲೆನೋವಾಗಿ ಪರಿಣಮಿಸಿದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಾಲು ಸಾಲು ಕಿತ್ತಾಟಗಳು ಶುರುವಾಗಿದೆ. ಈಗ ಖಾತೆ ಹಂಚಿಕೆ ಮಾಡಲಾಗದೆ ಡಿಕೆಶಿಗೆ ತಲೆನೋವಾಗಿ ಪರಿಣಮಿಸಿದೆ. ನಾಡಿದ್ದೇ ಅಧಿವೇಶನ. ಪ್ರಶ್ನೆಗಳಿಗೆ ಉತ್ತರಿಸೋದ್ಯಾರು? ಸಮಸ್ಯೆಗಳು ಒಂದ ಎರಡ ಈಗ ಡಿಕೆ ಶಿವಕುಮಾರ್ ಅವರಿಗೆ ಸಿಡಿದೇಳಲಿವೆ. ವಿಪಕ್ಷಗಳು ಒಂದು ಕಡೆ. ಈಗ ಖಾತೆ ಹಂಚಿದ್ರೆ ಸಚಿವರು ತಯಾರಾಗೋದು ಯಾವಾಗ? ನಾನೊಬ್ಬನೇ ಉತ್ತರ ಕೊಡ್ತೀನಿ ಅಂತಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಸಮಾಜ ಒಪ್ಪುತ್ತ, ವಿರೋಧ ಪಕ್ಷಗಳು ಒಪ್ಪುತ್ತಾವ? ಖಾತೆ ಇಲ್ಲದ ಸಚಿವರು ಅಧಿವೇಶನಕ್ಕೆ ಬಂದೇನ್ ಮಾಡಬೇಕು? ಹಾಗಾದ್ರೆ ಕುರ್ಚಿ ಬಿಸಿ ಮಾಡಿ ಹೋಗ್ಬೇಕಾ 19 ಮಿನಿಸ್ಟರ್ಗಳು? ಈಗ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಕಡೆ ಖಾತೆ ಹಂಚಿಕೆ ವಿಚಾರವಾಗಿ ಈಗಾಗಲೇ ತಲೆನೋವಾಗಿದೆ. ಒಂದು ಕಡೆ ಶಾಸಕರ ಅಸಮಾಧಾನ, ಅವರನ್ನ ತಣಿಸೋದ್ರಲ್ಲೇ ಅರ್ಧ ಟೈಮ್ ಹೋಗ್ತಾ ಇದೆ ಡಿಕೆ ಶಿವಕುಮಾರ್ ಅವರದ್ದು. ಇನ್ನ ಹೊಸ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡೋದು ಯಾವಾಗ? ಅಧಿವೇಶನ ಇದೇ ಆಗಸ್ಟ್ 13ನೇ ತಾರೀಕಿನಂದು ಅಧಿವೇಶನ ಪ್ರಾರಂಭವಾಗುತ್ತೆ. ಈಗ ಅಧಿವೇಶನ ಪ್ರಾರಂಭ ಆದರೆ ಅಲ್ಲಿ ಈಗ ನೂತನ ಸಚಿವರು ಏನು ಮಾತನಾಡಬೇಕು? ಅವರಿಗೆ ಖಾತೆನೇ ಹಂಚಿಕೆ ಆಗಿಲ್ಲ ಇನ್ನು. ಕೇವಲ ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ರೀತಿ ಆಗುತ್ತೆ ಈಗ ಸಚಿವರ ಪಾಡಲ್ಲಿ. ಕುರ್ಚಿ ಬಿಸಿ ಮಾಡಿ ಹೋಗ್ಬೇಕಾ ಹಾಗಾದ್ರೆ 19 ಮಿನಿಸ್ಟರ್ಗಳು? ಸಮಾಜ ಒಪ್ಪುತ್ತಾ, ವಿರೋಧ ಪಕ್ಷಗಳು ಒಪ್ಪುತ್ತಾವ? ಈಗ ಏನು ಉತ್ತರ ಕೊಡಬೇಕು ವಿಪಕ್ಷಗಳಿಗೆ ಅನ್ನೋದು ಈಗ ಡಿಕೆಶಿಗೆ ಟೆನ್ಷನ್ ಶುರುವಾಗಿದೆ. ಕಾಂಗ್ರೆಸ್ ವಲಯದಲ್ಲಿ ಈಗ ಸಾಲು ಸಾಲು ಕಿತ್ತಾಟಗಳು. ಒಂದು ಕಡೆ ಏರ್ಪೋರ್ಟ್ ವಿಚಾರ, ಒಂದು ಕಡೆ ಈಗಾಗಲೇ ದಳಪತಿಗಳು ಪಾದಯಾತ್ರೆಗೆ ನಿಂತಿದ್ದಾರೆ. ಇದೆಲ್ಲವೂ ಈಗ ಸಮಸ್ಯೆಗಳಾಗಿ ಈಗ ಡಿಕೆ ಶಿವಕುಮಾರ್ ಅವರಿಗೆ ತಲೆಗೆ ತಂದೊಡ್ಡಿದೆ. ಈಗ ನಾನೊಬ್ಬನೇ ಉತ್ತರ ಕೊಡ್ತೀನಿ ಅಂತಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅದೆಂತ ಧೈರ್ಯ ನೋಡಿ. ಸಮಾಜ ಒಪ್ಪುತ್ತಾ ಇದಕ್ಕೆ, ವಿರೋಧ ಪಕ್ಷಗಳು ಒಪ್ತಾವ? ಒಂದಿಲ್ಲ ಒಂದು ಖ್ಯಾತೆಯನ್ನು ತೆಗೆದು ವಿರೋಧ ಪಕ್ಷಗಳು ವಿರೋಧ ಮಾಡೋದೇ. ಆದರೆ ಇನ್ನೂ ಕೂಡ ಹೊಸ ಮಿನಿಸ್ಟರ್ಗಳಿಗೆ ಖಾತೆ ಹಂಚಿಕೆ ಆಗಿಲ್ಲ. ಪ್ರಮಾಣ ವಚನವನ್ನು ಸ್ವೀಕರಿಸಿ ಅದೆಷ್ಟೋ ದಿನಗಳು ಕಳೆದರೂ ಸಹಿತ ಇದುವರೆಗೂ ಖಾತೆ ಹಂಚಿಕೆ ಆಗಿಲ್ಲ. ಹಾಗಾದ್ರೆ 19 ನೂತನ ಸಚಿವರಿಗೆ ಖಾತೆ ಹಂಚಿಕೆ ಕಸರತ್ತು ನಡೀತಾ ಇದೆ. 19 ನೂತನ ಸಚಿವರಿಗೆ ಖಾತೆ ಹಂಚಿಕೆ ಕಸರತ್ತು ನಡೀತಾ ಇದೆ. ಯಾವ ಇಲಾಖೆ ಕೊಡಬೇಕು ಅನ್ನೋದೇ ಈಗ ಒಂದು ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಕನ್ಫ್ಯೂಷನ್ ಆಗಿದೆ. ಈ ಸಚಿವರಿಗೂ ಖಾತೆ ಹಂಚಿಕೆ ಬಗ್ಗೆ ಮಹತ್ವದ ಸಭೆಯನ್ನು ಕೂಡ ನಡೆಸಲಾಗುತ್ತೆ. ಎಂದೇ ಹೊರಬೀಳಲಿದೆ ಅಧಿಕೃತ ಪಟ್ಟಿ. ಹಾಗಾದರೆ ಯಾವ ಸಚಿವರಿಗೆ ಯಾವ್ಯಾವ ಇಲಾಖೆ ಅನ್ನೋದು ಇವತ್ತು ಹೊರಬೀಳುತ್ತೆ. ಯಾರಿಗೆ ಯಾವ ಖಾತೆ ಕೊಡೋದು ಅನ್ನೋದು ಒಂದು ಕಡೆ ಟೆನ್ಷನ್ ಇದೆ. ಸದ್ಯ ಡಿಕೆ ಶಿವಕುಮಾರ್ ಸಂಪುಟದಲ್ಲಿದ್ದಾರೆ 33 ಸಚಿವರು. ಮೊದಲಿನ 13 ಸಚಿವರು, ಇವಾಗ ನೂತನ ಸಚಿವರಾದಂಥ 19 ಜನ. ನೂತನ ಸಚಿವರಿಗೆ ಖಾತೆ ಹಂಚಿಕೆ ಬಗ್ಗೆ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಯಾರ್ಯಾರಿಗೆ ಹಾಗಾದ್ರೆ ಯಾವ ಖಾತೆ ಅನ್ನೋದನ್ನ ನಿಮ್ಮ ಅಶ್ವವೇಗದಲ್ಲಿ ಕಂಪ್ಲೀಟ್ ಲಿಸ್ಟ್ ಅನ್ನ ನೀಡ್ತೇವೆ. ಈಗ ಹಿಂದೆ ಖಾತೆ ಹಂಚಿಕೆ ಆಗುತ್ತಾ? ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಎಲ್ಲದಕ್ಕೂ ಫುಲ್ ಸ್ಟಾಪ್ ಆಗ್ತಾರಾ? ಇವತ್ತು ಕಾದ್ ನೋಡಬೇಕಾಗಿದೆ. 19 ನೂತನ ಸಚಿವರಿಗೆ ಖಾತೆ ಹಂಚಿಕೆ ಕಸರತ್ತು ಈಗಾಗಲೇ ಶುರುವಾಗಿದ್ದು, ಈಗಾಗಲೇ ಹೈಕಮಾಂಡ್ ವರಿಷ್ಠರು ಸಹಿತ ಈ ಬಗ್ಗೆ ಕಸರತ್ತನ್ನು ನಡೆಸಿದ್ದಾರೆ. ಇನ್ನು ಸಚಿವರಿಗೆ ಸಂಭಾವ್ಯ ಖಾತೆಗಳು, ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆಗಳು ಹೋಗುತ್ತೆ ಅನ್ನೋದು. ಸಿ ಪುಟ್ಟರಂಗ ಶೆಟ್ಟಿ ಅವರು ಅರಣ್ಯ ಮತ್ತು ಪರಿಸರ ಇಲಾಖೆ, ಬಿ ನಾಗೇಂದ್ರ ಮೀನುಗಾರಿಕೆ, ಬಂದರು, ಒಳನಾಡು, ಜಲಸಾರಿಗೆ. ಒಂದು ಕಡೆ ಬಿ ನಾಗೇಂದ್ರ ಅವರಿಗೆ ಮಹರ್ಷಿ ವಾಲ್ಮೀಕಿ ನಿಗಮದ ಕೇಸ್ ಒಂದು ಕಡೆ ತಲೆನೋವಾಗಿದೆ. ಎಲ್ಲಾದರೂ ರಾಜೀನಾಮೆ ತಗೊಳ್ತಾರ ಡಿಕೆ ಶಿವಕುಮಾರ್ ಅನ್ನೋದು ಒಂದು ಕಡೆ ಕನ್ಫ್ಯೂಷನ್ ಇದೆ. ಇದಾದ ನಂತರದಲ್ಲಿ ಈಗ ಟಿ ರಘುಮೂರ್ತಿ ಅವರು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗೆ, PM ನರೇಂದ್ರ ಸ್ವಾಮಿ ಅವರು ಸಮಾಜ ಕಲ್ಯಾಣ ಇಲಾಖೆಯಿಂದ, ಬಸವರಾಜ ರಾಯರೆಡ್ಡಿ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಇಲಾಖೆ,
ಎಸ್ ಮಲ್ಲಿಕಾರ್ಜುನ್ ತೋಟಗಾರಿಕೆ ಮತ್ತು ಗಣಿ ಭೂ ವಿಜ್ಞಾನ ಇಲಾಖೆ, ಎನ್ ಚಲುವರಾಯಸ್ವಾಮಿ ಕೃಷಿ ಇಲಾಖೆ, ಇನ್ನು ಕೆಎಂ ಶಿವಲಿಂಗೇಗೌಡ ವಸತಿ ಇಲಾಖೆ, ಲಕ್ಷ್ಮಣ್ ಸವದಿ ಸಹಕಾರ ಮತ್ತು ಸಕ್ಕರೆ ಇಲಾಖೆ. ಮಧು ಬಂಗಾರಪ್ಪನವರು ಈ ಹಿಂದೆಯೂ ಕೂಡ ಶಿಕ್ಷಣ ಮಂತ್ರಿ ಆಗಿದ್ರು, ಈಗಲೂ ಕೂಡ ಶಿಕ್ಷಣ ಸಚಿವರಾಗಿಯೇ ಮುಂದುವರಿತಾರೆ. ಜಮೀರ್ ಅಹ್ಮದ್ ಖಾನ್ ಅವರು ವಕ್ಫ್, ಹಜ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಕೆಎನ್ ಬಸವಂತಪ್ಪ ಪೌರಾಡಳಿತ ಇಲಾಖೆ, ವಿಜಯಾನಂದ ಕಾಶಪ್ಪನವರವರು ಕೈಮಗ್ಗ, ಜವಳಿ ಇಲಾಖೆ ಮತ್ತು ಕೃಷಿ ಮಾರುಕಟ್ಟೆಯನ್ನು ನೋಡ್ಕೊಳ್ತಾರೆ. ಅಜಯ್ ಸಿಂಗ್ ಅವರು ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ವಲಯ ಉದ್ದಿಮೆಗಳು, ರುದ್ರಪ್ಪ ಲಮಾಣಿ ಪಶು ಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ, ಎಚ್.ಸಿ. ಬಾಲಕೃಷ್ಣ ಅಬಕಾರಿ ಇಲಾಖೆ, ರಿಜ್ವಾನ್ ಅರ್ಷದ್ ಉನ್ನತ ಶಿಕ್ಷಣ ಇಲಾಖೆ. ಇಂತಿಷ್ಟು ಸಚಿವರಿಗೆ ಸಂಭಾವ್ಯ ಖಾತೆಗಳಿಗೆ. ಸಿ ಪುಟ್ಟರಂಗ ಶೆಟ್ಟಿ ಅರಣ್ಯ ಇಲಾಖೆ, ಇನ್ನು ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆ. ಈ ಹಿಂದೆಯೂ ಕೂಡ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿಯೇ ಮುಂದುವರೆದಿದ್ರು. ಈಗಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲೂ ಸಹಿತ ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆಯಲ್ಲಿ ಮುಂದುವರಿಯಲಿದ್ದಾರೆ. ಅದಾದ ನಂತರದಲ್ಲಿ ಮಧು ಬಂಗಾರಪ್ಪ ಅವರು ಶಿಕ್ಷಣ ಮಂತ್ರಿ ಆಗಿದ್ರು ಸಿದ್ದರಾಮಯ್ಯ ಸಂಪುಟದಲ್ಲಿ, ಅದೇ ಈಗ ಮುಂದುವರಿಸಲಿದ್ದಾರೆ. ಇನ್ನು PM ನರೇಂದ್ರ ಸ್ವಾಮಿ ಅವರು ಸಮಾಜ ಕಲ್ಯಾಣ ಇಲಾಖೆಗೆ ಮುಂದುವರಿಸಲಿದ್ದಾರೆ. ಇನ್ನು ಬಸವರಾಜ ರಾಯರೆಡ್ಡಿ ಕಾನೂನು ಮತ್ತು ಸಂಸದೀಯ ವ್ಯವಹಾರ. ಒಂದು ಕಡೆ 19 ನೂತನ ಸಚಿವರಿಗೆ ಖಾತೆ ಹಂಚಿಕೆ ಕಸರತ್ತು ನಡೀತಾ ಇದೆ, ಮತ್ತೊಂದು ಕಡೆ ಶಾಸಕರ ಅಸಮಾಧಾನ. ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಶಾಸಕರ ಮನೆಗೆ ಹೋಗಿ ಅಸಮಾಧಾನಿತರನ್ನ ಶಾಂತ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇದೆಲ್ಲದರ ನಡುವೆ ಈಗ ಸಚಿವರಿಗೆ ಖಾತೆ ಹಂಚಿಕೆ ವಿಚಾರ ಈಗ ತಲೆನೋವಾಗಿದೆ ಡಿ.ಕೆ. ಶಿವಕುಮಾರ್ ಅವರು.